ಹಂಪಿ ಉತ್ಸವಕ್ಕೆ ಭರದ ಸಿದ್ಧತೆ ನಡೀತಾ ಇದೆ. ಸಿದ್ಧತೆ ಕಾರ್ಯವನ್ನ ಡಿಸಿ ಕವಿತಾ ಮುನ್ನಿಕೇರಿ ಪರಿಶೀಲಿಸಿದ್ದಾರೆ. ವಿಜಯನಗರ ಜಿಲ್ಲೆ ಐತಿಹಾಸಿಕ ಹಂಪಿ ಉತ್ಸವ ಇನ್ನು ಗಾಯತ್ರಿ ಪೀಠದ ಬಳಿ ನಿರ್ಮಾಣ ಆಗ್ತಿರುವಂತಹ ವೇದಿಕೆ ಕೂಡ ಈಗಾಗಲೇ ಸಜ್ಜಾಗ್ತಾ ಇದೆ. ಸಿದ್ಧತೆ ಕಾರ್ಯ ಪರಿಶೀಲಿಸಿದ್ದಾರೆ ಡಿಸಿ ಕವಿತಾ ಮುನ್ನಿಕೇರಿ ಅವರು. ಇನ್ನು ವೇದಿಕೆ ಪರಿಶೀಲಿಸಿ ಬಳಿಕ ಡಿಸಿ ಕವಿತಾ ಮುನ್ನಿಕೇರಿ ಅವರು ಹೇಳಿಕೆಯನ್ನ ಕೂಡ ಕೊಡ್ತಾರೆ. ಹಂಪಿ ಉತ್ಸವಕ್ಕೆ ಸಿದ್ಧತೆ ಭರದಿಂದ ಸಾಗಿದೆ. ಧ್ವನಿ ಬೆಳಕು ಕಾರ್ಯಕ್ರಮ ವೇದಿಕೆ ಸೇರಿ ಪ್ರಮುಖ 6 ವೇದಿಕೆಗಳ ನಿರ್ಮಾಣ ಆಗಿದೆ. ಇನ್ನು ಶಿವರಾಜ್ ಕುಮಾರ್, ಡಾಲಿ, ಧನಂಜಯ್ ಸೇರಿದಂತೆ ಹಲವಾರು ಚಿತ್ರನಟರು ಈ ಬಾರಿಯ ಹಂಪಿ ಉತ್ಸವದ ಪ್ರಮುಖ ಆಕರ್ಷಣೆಯಾಗಿರ್ತಾರೆ. ಪ್ರಮುಖ ವೇದಿಕೆ ಬಳಿ 50,000 ಆಸನಗಳನ್ನ ಕೂಡ ವ್ಯವಸ್ಥೆ ಮಾಡಲಾಗಿದೆ ಅಂತ ಡಿಸಿ ತಿಳಿಸಿರುವಂತದ್ದು. ಸ್ಟೇಜ್ ಮೇನ್ ವೇದಿಕೆ MP ಪ್ರಕಾಶ್ ವೇದಿಕೆ ಅಂತ, ಇದು ಮುಖ್ಯ ವೇದಿಕೆ ಇದು. ಸೊ ನೀವು ನೋಡ್ತಾ ಇದ್ದೀರಿ, ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಸೊ ಇಲ್ಲಿ ನಮಗೆ ಮೇನ್ ಸ್ಟೇಜ್ ಇದೆ. ಆಮೇಲೆ ನಮ್ಮ ಆರ್ಟಿಸ್ಟ್ಗಳಿಗೆ ಒಂದು ಸಪ್ರೇಟ್ ಅವ್ರಿಗೆ ಒಂದು ಗ್ರೀನ್ ರೂಮ್ ಬರುತ್ತೆ. ಮತ್ತು ನಮ್ಮ ಮೀಡಿಯಾದವ್ರಿಗೂ ಒಂದು ಸಪ್ರೇಟ್ ಒಂದು ಅವ್ರಿಗೆ ಮೀಡಿಯಾ ರೂಮ್ ಅಂತ, ಮತ್ತು ಅವ್ರಿಗೂ ಒಂದು ಸಪ್ರೇಟ್ ಕಿಚನ್ ಅವ್ರಿಗೆ ಕೇಟರ್ ಮಾಡೋದಕ್ಕೆ. ಸೊ ತಯಾರಿ ನಡೀತಾ ಇದೆ. ಮುಖ್ಯ ವೇದಿಕೆ ಎಷ್ಟು ಆಸನದ ವ್ಯವಸ್ಥೆ? ಆಸನಗಳು ಇದು ಸುಮಾರು ಒಂದು 50,000 ಆಸನ. ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಮಾಡಿದೀವಿ. ಅಕ್ಕಪಕ್ಕ ಜಮೀನುಗಳೇನಿದಾವೆ ಅವರಿಂದ ನಾವು ಒಪ್ಪಂದ ಮಾಡಿಕೊಂಡು ಅವರು ಬಿಟ್ಕೊಡ್ತಾ ಇದ್ದಾರೆ. ಸೊ ಅವ್ರಿಗೆ ಜಿಲ್ಲಾಡಳಿತ ವತಿಯಿಂದ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಸುಮಾರು 84 ಎಕರೆ ನಾವು ಓವರ್ ಆಲ್ ಪಾರ್ಕಿಂಗ್ಗೋಸ್ಕರ ಮಾಡಿದೀವಿ. ಬೇರೆ ಬೇರೆ ಇದ್ರೊಳಗೆ ಇಲ್ಲಿ ಸುಮಾರು ನಮ್ಗೆ ಒಂದು 20 ಎಕರೆ ಸುಮಾರು ಅಕ್ಕಪಕ್ಕ ಬರುತ್ತೆ ನಮ್ಗೆ.